ಬಂಗಾಳ ದೇಶದಿಂದ ಅಸ್ತ್ರ ಆಡೋರನ್ನ, ಅಲಗಾಡೋರನ್ನ, ತಲವಾರ ಆಡ್ಸೋರನ್ನ ಎಲ್ಲರನ್ನ ಕರ್ಕೊಂಡು ಬಂದಿರ್ತಾನ. ಇದು ಏನರೇ ನೀ ಆಡಿ ಇದು ಮಾಳಪ್ಪ ನೀ ಸೋಲುಸ ಅಂತ ಹೇಳ್ತಾರಂತ. ಅವಾಗ ಮಾಳಿಂಗರ ಹೇಳ್ತಾನ, ಇದು ನಾಡ ಸೋಲ್ಸೋದೇನು ದೊಡ್ಡದಲ್ಲ, ನನ್ನ ಜೊತೆಗೆ ಬಂದಿರತಕ್ಕಂತ ಪೂಜಾರಿಗಳು ಇನ್ ಅಲಗ, ಗುಂಡ, ಅಸ್ತ್ರ ಎಲ್ಲವನ್ನ ಆಡಿ ಸೋಲಿಸ್ತಾರಂತೇಳಿ ಎಲ್ಲ ಪೂಜಾರಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಅಲಗ, ಗುಂಡನ್ನು ಕೊಟ್ಟಿರ್ತಕ್ಕಂಥವನು ಅದನ್ನ ನನ್ನಪ್ಪ ಮಹಿಮಾಪುರುಷ ಮಾಳಿಂಗರಾಯ. ಎತ್ತಿದ ಕೈ ಇಳಿಸೋ ತನಕ ಆಸರು ಇರೋದು ಇದು ನಮ್ಮಪ್ಪ ಭಗವಂತ ಬೀರಲಿಂಗೇಶ್ವರ ಅಂದ್ರು. ವಿಚಾರ ಮಾಡ್ರಿ, ಕೈ ಒಳಗ ಖಡ್ಗವನ್ನ ಹಿಡಿದು ಹೊಟ್ಟಿಗೆ ಹೊಡ್ಕೋತಿರ್ತಾರ ಪೂಜಾರಿಗಳು. ನೀವು ಏನಾರ ಅಡಿಗೆ ಮಾಡುವಾಗ ಜರ ಹೆಚ್ಚು ಕಮ್ಮಿ ಆದ್ರೆ ಕೈಗೆ ಚಾಕು ಹತ್ತಂದ್ರ ಅದ್ರ ನೋಡ್ ನಮ್ಗೆ ತಡ್ಕೊಳಕ್ ಆಗಂಗಿಲ್ಲ. ಅದ್ರ ಅರ್ಥವಾಗಿರ್ತಕ್ಕಂಥ ಅಲಗವನ್ನ ಭಗವಂತನ ಆರಾಧನೆಯನ್ನ ಮಾಡಿ ನೇಮ ನಿಷ್ಠೆಯಿಂದ ಅಲಗ ಆಡುವಂತ ಶಕ್ತಿ ಯಾರಿಗಾದ್ರಿದ್ರ ಅದ ಜಡಿತಲಿ ಪೂಜಾರಿಗಳು ಅನ್ನಂತದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅದು. ಅಲಗಾಡುವ ಪೂಜಾರಿಗಳ ನ್ಯಾಲಿಗೆ ತುದಿ ಮ್ಯಾಗ ಭಗವಂತನ ಆಶೀರ್ವಾದ ಅದ. ಏನಂತಂದ್ರ ಅವ್ರು ಆಡಿರ್ತಕ್ಕಂತ 3 ನುಡಿ ಗಟ್ಟಿಯಾಗಿ ಭೂಮಿ ಮ್ಯಾಗ ಬಿತ್ತಿದ ಬೀಜದಂಗ ಉಳಿತಾವ ಅಂತ ಹೇಳ್ಯಾನ. 3 ನುಡಿ ಏನ್ ಅವ್ರು ಹೇಳ್ತಾರಲ್ಲ, ಈ ಭೂಮಿ ಮ್ಯಾಗ ಬಿತ್ತಿದ ಬೀಜದಂಗ ಯಾವತ್ತಿಗೂ ಕೂಡ ಉಶಿ ಹೋಗಂಗಿಲ್ಲ. ಅಂತ ಶಕ್ತಿಯನ್ನ ಆ ಜಡಿತಲಿ ಪೂಜಾರಿಗಳಿಗೆ ಭಗವಂತ ಕೊಟ್ಟಾನ. ಎಲ್ಲ ಪೂಜಾರಿಗಳಿಗೆ ಒಂದು ಕಿವಿ ಮಾತು ಏನಂತಂದ್ರ, ಆ ಭಗವಂತ ನಮ್ಗೆ ಎಂತ ಶಕ್ತಿ ಕೊಟ್ಟಾನ, ಆ ಭಗವಂತ ಎಂತ ಸ್ಥಾನಮಾನ ಗೌರವ ನಮಗ್ ಕೊಟ್ಟಾನ. ದಯಮಾಡಿ ಅದಕ್ಕೆ ಕಳಂಕ ಬರುವಂಗ ದಯಮಾಡಿ ಯಾವ ಪೂಜಾರಿಗಳು ಕೂಡ ನೀವು ನಡ್ಕೊಳ್ಳಿಕ್ ಹೋಗ್ಬೇಡ್ರಿ. ಹೆಗಲ ಮ್ಯಾಲ ಕಂಬಳಿಯನ್ನು ಹೊತ್ಕೊಂಡು ಯಾರು ಕೂಡ ಶರೀರ ಅಂಗಡಿಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾರು ಕೂಡ ಮಟನ್, ಚಿಕನ್ ಆ ಕಂಬಳಿ ಹಾಕೊಡು ತಿನ್ನಾಕ್ ಹೋಗ್ಬೇಡ್ರಿ. ಅದು ಬಹಳ ಪವಿತ್ರವಾಗಿರತಕ್ಕಂತಹದ್ದು. ಅದಕ್ಕೆ ನೀವು ಬೆಲೆ ಕೊಟ್ಟಿದ್ದೇ ಆಗಿತ್ತಂದ್ರೆ ಭಗವಂತ ನಿಮ್ ಎಂದಿಗೂ ಕೂಡ ಕೈ ಬಿಡಂಗಿಲ್ಲ ಅನ್ನೋಂತಂದ್ರೆ ಈ ಸಂದರ್ಭ ಸ್ಮರಣೆಯನ್ನ ಮಾಡ್ತೀನಿ. ಯಾಕಂದ್ರೆ ಸರ್ವ ಸಮಾಜದ ಜನ ಸೇರಿದ್ದೀರಿ ಇವತ್ತು. ಬಹಳ ಆನಂದ ಅನಿಸ್ತದ ನನಗೆ. ಒಂದ್ ಊರೊಳಗೆ ಎಲ್ಲಾ ಜಾತಿಯವರು ಬೀರಪ್ಪನ ಜಾತ್ರೆಗೆ ಸೇರುವಂತದ್ದು ಬಹಳ ಕಮ್ಮಿ. ಆದ್ರೆ ನಿಮ್ಮೂರೊಳಗ ಯಾವ ಜಾತಿ, ಮತ, ಪಂಥ ಭೇದವನ್ನ ಮರೆತು ಇವತ್ತು ನೀವೆಲ್ಲರೂ ಸೇರಿದಿರಲ್ಲ. ಒಂದು ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಏನಂತಂದ್ರ, ಇಲ್ಲಿ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಜೇವರ ಅಂತ ಊರದು. ಜೇವರೊಳಗೆ ಚನ್ನಬಸಪ್ಪ ಗೌಡ್ರು ಅಂತ ಲಿಂಗಾಯತ ಸಮಾಜದವರು ಒಬ್ರು ಮಾಳಿಂಗರಾಯನ ಭಕ್ತರು ಇರ್ತಾರಂತ. ಜೇವರ ಚನ್ನಬಸಪ್ಪ ಗೌಡ್ರ ಅಂತಂದ್ರ ಮಾಳಿಂಗರಾಯನ ಡೊಳ್ಳಿನ ಹಾಡಿಕೆ ಮಾಡುವಂತ ಒಬ್ಬ ಅವಾಗಿನ ಕಾಲದಲ್ಲಿ ಬಹಳ ಗಟ್ಟಿ ವ್ಯಕ್ತಿ. ಅವಾಗಿನ ಕಾಲತ್ತಂದ್ರೆ ಏನ್ 100 ವರ್ಷದ ಹಿಂದಿನದಲ್ಲ, ಕೇವಲ 30-40 ವರ್ಷದ ಹಿಂದೆ ಆಗಿರ್ತಕ್ಕಂತ ಒಂದು ಘಟನೆಯನ್ನ ನಾನು ಹೇಳ್ತೀನಿ. ಜೇವರ ಚನ್ನಬಸಪ್ಪ ಗೌಡ್ರು ಹುಲಜಂತಿ ಒಳಗ ದೀಪಾವಳಿ ಒಳಗ ಆ ಪರಮಾತ್ಮ ಮಾಳಿಂಗರಾಯನ ಗುಡಿ ಮುಂದೆ ದಿಮ್ಮಿಟ್ಟು ಡೊಳ್ಳಿನ ಹಾಡಿಕೆ ಮಾಡ್ಲಕ್ಕಂತಂದ್ರ ಆ ದೇವರ ಮ್ಯಾಗ ಕಟ್ಟಿರ್ತಕ್ಕಂಥ ಕಂಠಮಾಲಿ ಮ್ಯಾಗ ಇರ್ತಿತ್ತಂತ. ಅವ್ರ ಸ್ವರ ಏರ್ಲಿಕ್ಕತ್ತಂದ್ರ ಕಂಠಮಾಲಿ ಮ್ಯಾಗ ಏರ್ತಿತ್ತಂತ. ಅವ್ರ ಸ್ವರ ಇಳಿಲಿಕ್ಕತ್ತಂದ್ರ ಕಂಠಮಾಲಿ ತಲೆಗಿಳಿತಿತ್ತ. ಅಷ್ಟು ದೇವರ ಜೊತೆ ಕನೆಕ್ಟ್ ಆಗಿ ಹಾಡಿರತಕ್ಕಂಥವ್ರು ದೇವರ ಚನ್ನಬಸಪ್ಪ ಗೌಡ್ರು. ಅದು ಲಿಂಗಾಯತ ಸಮಾಜದವ್ರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅದ ದೇವರ ಚನ್ನಬಸಪ್ಪ ಗೌಡ್ರಿಗೆ ಒಂದು ಘಟನೆ ಬರ್ತದ. ಏನಂತಂದ್ರ ಅವ್ರ ತಂದೆಯವ್ರು ಹೇಳ್ತಾರಂತ, ನೀನು ಏನು ಈ ಬೀರಪ್ಪ ಮಾಳಪ್ಪ ಅಂತೇಳಿ ಈ ಗೌಡಿಕೆ ಅನ್ನೋಂಥದ್ದು ಮರ್ತು ನೀನು ಹೊಂಟು ಬಿಟ್ಟಿ ದಯಮಾಡಿ ಅದು ಬಿಡು ಅಂತ ಬಹಳ ಜನ ಒತ್ತಾಯ ಮಾಡ್ತಾರಂತ. ಅವಾಗ ಚನ್ನಬಸಪ್ಪ ಗೌಡ್ರು ಹೇಳ್ತಾರ, ನಾ ಯಾವ ಜಾತಿ ಧರ್ಮ ನೋಡಿ ಹೋದವಲ್ಲ, ಆ ಮಾಳಪ್ಪನ ಮ್ಯಾಗ ಭಕ್ತಿ ಅದ, ನನಗ್ ಶಕ್ತಿ ಕೊಟ್ಟಾನ, ನಾ ಜೀವ ಇರೋ ತನಕ ನಾ ಡೊಳ್ಳಿನ ಹಾಡಿಕೆ ಬಿಡಾವ ಅಲ್ಲ ಅಂತ ತನ್ನ ತಂದೆಯವ್ರಿಗೆ ಹೇಳ್ತಾನಂತ. ಹೆಂಗರೇ ಮಾಡಿ ಅವ್ರಿಗೆ ಡೊಳ್ಳಿನ ಹಾಡಿಕೆ ಬಿಡಿಸ್ಬೇಕಂತ ತಿಳ್ಕೊಂಡು ಒಂದು ದಿನ ಒಂದು ಘಟನೆ ಆಗ್ತದ. ಆ ತಂದೆಯವ್ರ ಕರೀತಾರ ಚನ್ನಬಸಪ್ಪ ಗೌಡ್ರಿಗೆ. ನಾಳೆ ಹೊತ್ತು ಹೊಂಟ್ರ ಹುಲಿಜಂತಿಗೆ ಹೋಗ್ಬೇಕಾಗ್ಯದ. ಚನ್ನಬಸಪ್ಪ ಗೌಡ್ರನ್ನ ಕರೆದು ಹೇಳ್ತಾರ, ನೀನ್ ನಾಳಿಗೆ ಹುಲಿಜಂತಿಗೆ ಹೋಗ್ಬೇಡ ಯಪ್ಪ, ನಾ ಬಿಡಂಗಿಲ್ಲ. ನೀ ಹೋಗೋದ ಕರೆ ಆಗಿತ್ತಂದ್ರ 8 ಎಕರೆ ಹೊಲ ಅದ, ಅದನ್ನ ಬಿತ್ತಿ ಹೋಗ್ನಿ ಅಂತ ಹೇಳಿದ್ರು. 8 ಎಕರೆ ಹೊಲ ಅದ, ನೀ ಅದು ಬಿತ್ತಿ ಹೋಗು, ನಿನಗೆ ಪರವಾನಗಿ ಕೇಳೋದಂದಾಗ ಚನ್ನಬಸಪ್ಪ ಗೌಡ್ರು ಕೈಯಾಗ ಬಹಳ ಮನುಷ್ಯನ ಕರ್ಕೊಂಡು ಹೊಲ ಬಿತ್ತಾಕ ಹೋಗ್ತಾರ. ಸಾಯಂಕಾಲ ಸಮಯ ಆಗಿರ್ತದ. ಒಂದು ಸಲ ಉಡ್ಯಾಗ ಕಟ್ಟಿರ್ತಕ್ಕಂತಹ ಬೀಜ ಆ ಬಿತ್ತನಿಗೆ ಮ್ಯಾಗ ಹಾಕ್ಯಾರ. ಅಷ್ಟ ಬೆಳತಕ್ಕ ಬಿತ್ತಲಿಕ್ಕತ್ತಾರ. ಆ ಬಿತ್ತುದ್ರ ಜೊತೆಗೆ ಏನು ನಾಮಸ್ಮರಣೆ ಮಾಡ್ಲಿಕ್ಕತ್ತಾರಂದ್ರ, ನಾಳಿಗೆ ಮಾಳಪ್ಪನ ಗುಡಿಗೆ ಹೊಂಟೀನಿ, ಅಲ್ಲಿ ಹೋಗಿ ನಾ ಹಾಡ ಹಾಡ್ಬೇಕು ಅನ್ನೋಂತ ಸ್ಮರಣೆ ಒಳಗ ಜೇವರ ಚನ್ನಬಸಪ್ಪ ಗೌಡ್ರು 8 ಎಕರೆ ಹೊಲ ಬಿತ್ತಿ ಬಿಟ್ರಂತ. ನಸ್ಕಿನ ಜಾವ 4 ಗಂಟೆ ಆಗ್ಯದ. ಕೈಯಾಗಿದ್ದ ಆಳ ಮನುಷ್ಯ ಹೇಳ್ತಾನಂತ, ಗೌಡ್ರ ಹೊಲ ಎಲ್ಲ ಬಿತ್ತೇವು ಕರೆ, ಅದ್ರ ಬೀಜಾನೇ ಹಾಕಿಲ್ರಿ ನಾವು ಅಂತ ಹೇಳಿದ್ರು.
ಅವಾಗ ಚನ್ನಬಸಪ್ಪ ಗೌಡ್ರು ಹೇಳ್ತಾರ, ನೋಡು ಈ ಮಾತ ನನಗ ಗೊತ್ತ ನಿನಗ ಗೊತ್ತ, ನಮ್ಮಪ್ಪ ಹೇಳಬೇಡ್ರಿ ನೀವು, ಇದನ್ನ ಬಿತ್ಯವತಿ ಹೇಳುನು, ಹೋಗಿ ಮಾಳಪ್ಪನ ಜಾತ್ರೆ ಮುಗಿಸ್ಕೊಂಡು ಬಂದ್ ಮತ್ ಬಿತ್ತುನು, ಈ ಬೀಜ ಒಯ್ದು ಬಣಿಮ್ಯಾಗ ಮುಚ್ಚಿಡು ಅಂತ ಕೈಯಾಗಿದ್ದ ಆಳ ಮನುಷ್ಯ ಚನ್ನಬಸಪ್ಪ ಗೌಡ್ರು ಹೇಳಿದ್ರಂತ. ಇನ್ನ ಚಪ್ಪಾಳೆ ಹೊಡಿಬೇಡ್ರಿ ಮುಂದದ. ಚನ್ನಬಸಪ್ಪ ಗೌಡ್ರು ಬಣಿಮಿ ಒಳಗ ಬೀಜ ಮುಚ್ಚಿಟ್ಟು ಹುಲಿಜಂತಿ ಜಾತ್ರೆಗೆ ಹೋಗ್ತಾರ. 8-10 ದಿನಗಳ ಕಾಲ ಆ ಭಗವಂತನ ಗುಡಿ ಮುಂದೆ ಸೇವಾ ಮಾಡ್ತಾರ, ಡೊಳ್ಳಿನ ಹಾಡಿಕೆ ಮಾಡ್ತಾರ, ಕುಣಿದು ಕುಪ್ಪಳಿಸಿ ಭಂಡಾರದೊಳಗೆ ಮಿಂದೇಳ್ತಾರ. ಚನ್ನಬಸಪ್ಪ ಗೌಡ್ರು ಅಲ್ಲಿ ಮಿಂದೇಳ್ಲಿಕ್ಕತ್ತಾರ. ಆದ್ರ ಚನ್ನಬಸಪ್ಪ ಗೌಡ್ರು ಬಿತ್ತಿರ್ತಕ್ಕಂತ ಬೀಜನದ ಬೆಳಿ ನಾಡ್ಲಿಕ್ಕತ್ತದ. ಜಾತ್ರೆ ಮುಗಿಸ್ಕೊಂಡು ಚನ್ನಬಸಪ್ಪ ಗೌಡ್ರು ಊರಿಗೆ ಹೊಳೆ ಬರ್ತಾರ. ಚೌಡಿ ಮ್ಯಾಗ ತಂದೆಯವ್ರು ಕೂತಿರ್ತಾರ. ಬಂದು ಚನ್ನಬಸಪ್ಪ ಗೌಡ್ರಿಗೆ ಮೊದಲು ಏನ ಕೇಳ್ತಾರಂದ್ರ, ಹೊಲ ಎಲ್ಲ ಚಲೋ ನಾಟ್ಯದ, ಆದ್ರ ದಂಡ್ಯಾಗಿನ 2 ಸಾಲ ಯಾಕೋ ಸರಿ ನಾಟಿಲ್ಲ ಅಂತ ಹೇಳಿದ್ರಂತ. ಯಾಕೆ ನಾಟಿಲ್ಲ ಅಂತಂದ್ರ, ಏನು ಉಡ್ಯಾಗಿನ ಬೀಜ ಆಗೋತಕ್ಕ ಹಾಕ್ಯಾರಲ್ಲ ಅದು ಸರಿಯಾಗಿ ನಾಟಿಲ್ಲ, ಇನ್ನು ಬೀಜ ಇಲ್ಲಾರ ಏನ್ ಹಾಕ್ಯಾರಲ್ಲ ಅದು ಪ್ರಕೃತಿ ಮೀರಿ ನಾಟಿ ಬಿಟ್ಟದ. ಅವಾಗ ಚನ್ನಬಸಪ್ಪ ಗೌಡ್ರಿಗೆ ಅನಸ್ತದ, ನಾನು ಬೀಜ ಹಾಕ್ಲಾರ್ದ ನಮ್ ತಂದೆಗೆ ಗೊತ್ತಾದಂಗ ಕಾಣ್ತದ, ಇದು ನನಗೆ ಟಿಂಗಲ್ ಮಾಡಕತ್ತ ನನ್ನ ತಂದೆ ಅಂತ ತಿಳ್ಕೊಂಡು ತಂದೆ ಕಾಲ್ ಹಿಡಿದು ಹೇಳ್ತಾನಂತ ಚನ್ನಬಸಪ್ಪ ಗೌಡ್ರು. ಯಪ್ಪ, ಆ ದಂಡಿಗೆ 2 ಸಾಲ ಅಷ್ಟೇ ಬೀಜ ಹಾಕಿ ಹೊರತು ಹೊಲ ತುಂಬಾ ಬೀಜ ಹಾಕ್ಲಾರ ಬಿತ್ತೇವಪ್ಪ, ತಪ್ಪಾಯ್ತು ಅಂತ ಕಾಲ್ ಹಿಡಿತಾನಂತ. ಅವಾಗ ಮಗನಿಗೆ ಹಿಂದಕ್ಕೆ ಸರಿಸಿ ಕೇಳ್ತಾನ, ಯಪ್ಪ ಇದೇ ಅಂತದ ಸೋಜುಗ, ಹೊಲಕ್ಕೆ ಹೋಗಿ ನೋಡಿದಾಗ ಹೊಲ ಎಲ್ಲ ನಾಟ್ಯದ, ಪ್ರಕೃತಿ ಮೀರಿ ನಾಟ್ಯದ, ಇದು ಬೀಜ ಎಲ್ಲದಾವ ಅಂತ ಕೇಳಿದಾಗ ಬೀಜ ತೆಗೆದು ಬಣಿಮ್ಯಾಗಿಂದ ತೋರಿಸ್ತಾರ. ಬೀಜ ಇದ್ದಲ್ಲದಾವು, ಹೊಲ ಎಲ್ಲ ನಾಟ್ಯದ ಅಂತಂದ್ರ ವಿಚಾರ ಮಾಡ್ರಿ. ಮಾಳಿಂಗರಾಯನ ಮ್ಯಾಗ ಭಕ್ತಿ ಇಟ್ಟಿರ್ತಕ್ಕಂತ ಚನ್ನಬಸಪ್ಪ ಗೌಡ್ರು ಬೀಜ ಹಾಕ್ಲಾರಿ ಬಿತ್ತಿರ್ತಕ್ಕಂಥದ್ದು ಕೂಡ ಬೆಳಿ ಬಂದಿರತಕ್ಕಂಥದ್ದು ಇತಿಹಾಸದೊಳಗೆ ನಾವೆಲ್ಲರೂ ಕಾಣ್ತೀವಿ. ಅವಾಗ ಚನ್ನಬಸಪ್ಪ ಗೌಡ್ರ ತಂದೆಯವ್ರು ಹೇಳ್ತಾರಂತ, ಯಪ್ಪ ಹುಲಿಜಂತ್ಯಾಗ ಮಾಳಪ್ಪ ಅದಾನ ಅಂತ ತಿಳ್ಕೊಂಡು ಜನ ಎಲ್ಲ ಹುಲಿಜಂತಿಗೆ ಹೋಗ್ತಿದ್ರು, ನನಗೆ ಕರೆ ಮಾಳಪ್ಪನ ನನ್ನ ಹೊಲ್ಲಾಗ ನೀವು ತೋರಿಸಿ ಅಂತ ಹೇಳಿ ಚನ್ನಬಸಪ್ಪ ಗೌಡ್ರ ತಂದೆ ಚನ್ನಬಸಪ್ಪ ಗೌಡ್ರ ಕಾಲ್ ಹಿಡಿದ್ರಂತ. ಅವ್ರ ಜೀವ ಇರೋ ತನಕ ಡೊಳ್ಳಿನ ಹಾಡಿಕೆ ಮಾಡ್ತಾರ. ಇದ 25-40 ವರ್ಷದ, ಇದ 30-40 ವರ್ಷದಿಂದ ಲಿಂಗೈಕ್ಯರಾಗ್ತಾರ. ಅವ್ರದ್ದು ಗುಡಿ ಕಟ್ಸ್ಯಾರ್ರಿ. ಇದೇ ಬಿಜಾಪುರ ಜಿಲ್ಲೆ ಚಡಚಣಿ ತಾಲೂಕಿನ ಜೇವರದೊಳಗೆ ಗುಡಿ ಕಟ್ಸ್ಯಾರ, ಪಲ್ಲಕ್ಕಿ ಮಾಡಿಸ್ಯಾರ, ಬೆಳ್ಳಿ ಮಕ ಮಾಡಿಸ್ಯಾರ, ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರ. ಬೀರಪ್ಪನ ಜಾತ್ರೆಗೆ ಎಷ್ಟು ಭಂಡಾರ ಹಾರಿಸ್ತಾರಲ್ಲ, ಅದು ಜೇವರ ಚನ್ನಬಸಪ್ಪ ಅವ್ರ ಜಾತ್ರೆಗೂ ಕೂಡ ಭಂಡಾರ ಹಾರಿಸ್ತಾರ. ಅದು ಮಾಳಪ್ಪಗ ಬೀರಪ್ಪಗ ನಡ್ಕೊಂಡಿದ್ದಕ್ಕಾಗಿ ಜೇವರ ಚನ್ನಬಸಪ್ಪರು ಕೂಡ ಇವತ್ತು ದೇವರಾಗಿ ಜಗತ್ತಿನೊಳಗೆ ಬೆಳಗಲಿಕ್ಕಂತಾರ. ಈ ಮಾತು ನಾನು ಯಾಕೆ ಹೇಳೋದಂತಂದ್ರ, ಬೀರಪ್ಪ ಮಾಳಪ್ಪ ಒಂದ ಸಮಾಜಕ್ಕೆ ಸೀಮಿತ ಆದವನಲ್ಲ. ಯಾರ ಭಕ್ತಿ ಒಂದಿಟ್ಟು ನಡ್ಕೋತಿರಲ್ಲ, ನಿಮ್ಮೆಲ್ಲರ ಮಣಿ ಬಾಗಿಲಿಗೆ ಬಂದು ದಾಸಾಗಿ ದುಡಿದು ನಿಮ್ಗೆ ಆಶೀರ್ವಾದ ಮಾಡ್ತಾನ. ಅಂತ ಶಕ್ತಿ ಇರತಕ್ಕಂತ ಭಗವಂತ ನಿಮ್ಮೂರೊಳಗಿರ್ತಕ್ಕಂತ ಬೀರಲಿಂಗೇಶ್ವರ, ಅಂತ ದೇವರನ್ನ ನೀವೆಲ್ಲರೂ ಕೂಡ ಆರಾಧನೆಯನ್ನ ಮಾಡ್ರಿ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಆದರ್ಶಮಯವಾಗಿರ್ತಕ್ಕಂಥ ಬದುಕನ್ನ ನೀವೆಲ್ಲರೂ ಕೂಡ ಬಾಳ್ರಿ ಅಂತ ಹೇಳ್ತೀನಿ. ಆಗ್ಲೇ ನಮ್ಮ ಅಣ್ಣವ್ರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರು, ಸಂವಿಧಾನದ ಬಗ್ಗೆ ಮಾತನ್ನು ಹೇಳಿದ್ರು. ನಾವು ಹಿಂದಿನ 100,000-1000 ವರ್ಷದ ಇತಿಹಾಸವನ್ನು ಹೇಳೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಇವತ್ತಿನ ದೈನಂದಿನ ಜೀವನ ನನ್ನ ಬದುಕನ್ನ ಕಾಣಬೇಕಾಗಿತ್ತಂದ್ರ, ನಮ್ಮ ದೈನಂದಿನ ಬದುಕಿನೊಳಗ ನಮಗ ಬರುವಂತ ಕಷ್ಟಗಳಿಗೆ ನನ್ನಲ್ಲಿ ಧ್ವನಿ ಆಗಬೇಕಾಗಿತ್ತಂದ್ರ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಿದ್ಧಾಂತ. ಯಾವ ದೇಶದೊಳಗ ದೇವಸ್ಥಾನಗಳ ಗಂಟೆಗಳಕ್ಕಿಂತ ಶಾಲೆಗಳ ಜಾಂಗಟಿಗಳು ಬಾರಿಸ್ತಾವು, ಆ ದೇಶ ಜಗತ್ತಿನೊಳಗ ಮುಂದುವರಿತದಂತ ಹೇಳಿರ್ತಕ್ಕಂಥವ್ರು ಇದ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಎಷ್ಟು ದೊಡ್ಡ ಗುಡಿ ಕಟ್ಟಿಸ್ರಿ ಬ್ಯಾಡ ಅಂತಲ್ಲ, ಅದರ ಜೊತೆಗೆ ಊರಿಗೆ ಒಂದಾದ್ರೂ ಉತ್ತಮವಾಗಿರತಕ್ಕಂಥ ಶಾಲೆಯನ್ನು ತೆಗೆದಾಗ ಆ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು. ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಶಿಕ್ಷಣ ಅನ್ನುವಂತಹದ್ದು ಹುಲಿ ಹಾಲಿದ್ದಂಗ. ಶಿಕ್ಷಣವನ್ನ ಯಾರು ಪಡೀತಾರ, ಹುಲಿ ಹಾಲನ್ನು ಯಾರು ಕುಡಿತಾರ, ಅವರು ಹುಲಿ ಹಂಗ ಗರ್ಜನೆ ಮಾಡ್ತಾರ ಅಂತ ಹೇಳಿದವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ವಿಚಾರ ಮಾಡ್ರಿ, ಬೀರ ದೇವ್ರು ಬಹಳ ಕಾಡ್ಯಾನ ಮಾಳಪ್ಪಗ, ಹುಲಿ ಹಾಲ ತಂದ ನನಗ ಉಣಸ್ ಅಂತ ಹೇಳ್ಯಾನ. ವ್ಯಾಘ್ರವಾಗಿರತಕ್ಕಂತ ಹುಲಿ, ನಾವು ಬೆಕ್ಕಿನಂತೆ ಹೋದ್ರೆ ಬಿಡಂಗಿಲ್ಲ, ಆಕಳ ಹಾಲು ಹಿಡ್ಕೋಬೇಕಂದ್ರೆ ನಮಗ ಆಗಂಗಿಲ್ಲ, ಒತ್ತಂದ್ರೆ ಬಹಳ ಸನೆ ಕಾಯ್ದ ಆಗಂಗಿಲ್ಲ. ಅಷ್ಟು ಕಠೋರವಾಗಿರ್ತಕ್ಕಂತ ವ್ಯಾಘ್ರ ಹುಲಿ ಹಾಲನ್ನ ಆ ಬೀರಪ್ಪ ಕುಡಿಸಿದಾಗ ಆ ಬೀರಪ್ಪನ ರೋಮ ಹಿಡ್ಕೊಂಡು ಅವನ ದೇಹದೊಳಗ ಏನು ಉಗ್ರ ಉರಿಗಂಡನ ಅವತಾರವನ್ನು ಸೃಷ್ಟಿ ಆಗ್ತದಲ್ಲ,
ಅಂತ ಅವತಾರ ನಮಗೆ ಯಾರು ಈಗ ಹುಲಿ ಹಾಲು ಕೊಡಕ್ ಆಗಂಗಿಲ್ಲ, ಹುಲಿ ಹಾಲು ಸಿಗಂಗೂ ಇಲ್ಲ. ಆದ್ರೆ ಹುಲಿ ಹಾಲಿನಂತ ಶಕ್ತಿ ಎದ್ರೊಳಗ ಅಂತಂದ್ರ ಈ ಶಿಕ್ಷಣದೊಳಗದ. ಅಂತ ಶಿಕ್ಷಣವನ್ನ ಎಲ್ಲ ಮಕ್ಕಳಿಗೂ ಕೂಡ ನಾವು ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡೋಣ. ಕೇವಲ ಶಿಕ್ಷಣ ಒಂದಾಗ ಕೊಟ್ರೆ ನಮಗೆ ಕೆಲಸ ಪೂರ್ಣ ಆಗಂಗಿಲ್ಲ. ಶಿಕ್ಷಣದ ಜೊತೆಗೆ ಉತ್ತಮವಾಗಿರತಕ್ಕಂತ ಸಂಸ್ಕಾರವನ್ನ ಕೊಡ್ಬೇಕು. ಮೊದಲು ನಾವು ನಮ್ಮ ಮಗನಿಗೆ ಎಷ್ಟು ಶಿಕ್ಷಣ ಕೊಡ್ತೇವಲ್ಲ ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡ್ಬೇಕು. ನಿನ್ನ ಮಗನಿಗೆ ಬಹಳ ಸಾಲಿ ಕಲಿಸ್ತೀರಿ, ದೊಡ್ಡ ವಿದ್ಯಾಭ್ಯಾಸ ಕೊಟ್ಟು DC ಆಗ್ತಾನೋ, ಉನ್ನತವಾಗಿರ್ತಕ್ಕಂಥ ಹುದ್ದೆ ಒಳಗಿರ್ತಾನೋ, ನೀ ಕೊಟ್ಟಿರ್ತಕ್ಕಂತ ಶಿಕ್ಷಣದಿಂದ ನನ್ನ ಮಗ ವಿದೇಶಕ್ಕೆ ಹೋಗಿರ್ತಾನ. ಆದ್ರೆ ನಿನ್ನ ಸಂಸ್ಕಾರ ಕೊಟ್ಟಿರ್ಲಿಕ್ಕಂದ್ರ ವಿದೇಶಕ್ಕೆ ಹೋಗಿ ನಿನ್ನ ಮಗ ನಿನ್ನ ಪರದೇಶಿ ಮಾಡ್ತಾನ. ನಿನ್ನ ಮಗ ನಿನ್ನ ಪರದೇಶಿ ಮಾಡಬಾರ್ದಾಗಿತ್ತಂದ್ರ ಆ ಶಿಕ್ಷಣದ ಜೊತೆಗೆ ಉತ್ತಮವಾಗಿರತಕ್ಕಂತ ಈ ಭಾರತೀಯ ಸಂಸ್ಕಾರವನ್ನ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ನಾವು ಕೊಡಬೇಕು. ನೀವೆಲ್ಲ ಧಾರಾವಾಹಿ ನೋಡ್ತಿರ್ತೀರಿ, ನೀವು ಬಿಡ್ತಿರೋ ಗೊತ್ತಿಲ್ಲ, ನಮ್ ಕಡೆ ನೋಡ್ತಿರ್ತಾರ. ದಯಮಾಡಿ ತಾಯಂದ್ರಿಗೆ ಹೇಳ್ತೀನಿ, ಈ ಮನಿ ಓಡಿಸುವಂತ ಧಾರಾವಾಹಿಗಳು ಹುಟ್ಟುಕೊಂಡಾವಿ. ದಯಮಾಡಿ ಯಾರು ಕೂಡ ಧಾರಾವಾಹಿಗಳ ನೋಡೋಕ್ಕಿಂತ ನೈತಿಕವಾಗಿರತಕ್ಕಂತ ಕಥೆಗಳ ಹೇಳ್ರಿ ನಿಮ್ಮ ಮಕ್ಕಳಿಗೆ. ಎಂತ ನೈತಿಕ ಕಥೆಗಳಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು, ಬುದ್ಧ ಬಸವ ಅಂಬೇಡ್ಕರ್ ಅವರಾಗಿರ್ಬೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು. ರಾಯಣ್ಣ ಅಂದ್ರೆ ಸಾಮಾನ್ಯವಾದವನಲ್ಲ. ರಾಯಣ್ಣನ ಕೈ ಒಳಗ ಖಡ್ಗವನ್ನ ಕೊಟ್ಟಾಗ ಸಾವಿರಾರು ಬ್ರಿಟಿಷರ ರುಂಡಗಳನ್ನ ಚೆಂಡಾಡಿ ತಾಯಿ ಚೆನ್ನಮ್ಮನ ಪಾದಕ್ಕಿಡ್ತಿದಂತ ಅಂತ ಶೌರ್ಯವಾಗಿರತಕ್ಕಂಥವನು ಸಂಗೊಳ್ಳಿ ರಾಯಣ್ಣ. ಅಂತ ರಾಯಣ್ಣನ ಆದರ್ಶಗಳನ್ನ ಮಕ್ಕಳೊಳಗೆ ನಾವು ಬೀಡೋಣ. ನಿಮ್ಮೆಲ್ಲ ತಾಯಂದ್ರಿಗೆ ಇನ್ನೊಂದು ಕಿವಿ ಮಾತು ಏನಂತಂದ್ರ, ಹೆಣ್ಣು ಮಕ್ಕಳು ಕೂಡ ಎದರೊಳಗೂ ಕಮ್ಮಿ ಇಲ್ಲ. 31ನೇ ತಾರೀಕಿಗೆ ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರ ಜಯಂತಿ ಬರ್ಲಿಕ್ಕತ್ತದ. ಆ ಅಹಿಲ್ಯಾಬಾಯಿ ಹೋಳ್ಕರ್ ಸಾಮಾನ್ಯವಾಗಿರ್ತಕ್ಕಂತ ಮಹಿಳೆ ಅಲ್ಲ. ಒಂದು ಕೇವಲ ಕುರಿ ಕಾಯುವಂತ ಕುಟುಂಬದೊಳಗೆ ಹುಟ್ಟಿರ್ತಕ್ಕಂತ ಅಹಿಲ್ಯಾಬಾಯಿ ಹೋಳ್ಕರ್ ಬಾಲ್ಯದೊಳಗೆ ಕುರಿ ಕಾಯ್ಕೊಂಡು ಒಂದು ರಸ್ತಾ ಬಾಜು ಕುಂತಿರ್ತಾರಂತ. ಅವಾಗ ಮಲ್ಲಾರ ಹೋಳ್ಕರ್ ಅನ್ನುವಂತ ಒಬ್ಬ ರಾಜ್ಯ, ಮಲ್ಲಾರ ಹೋಳ್ಕರ್ ಅನ್ನುವಂತ ರಾಜ್ಯ ಆ ದಾರಿ ಕೂಡಿ ಹೊಂಟಿರ್ತಾನ. ಆ ಕುರಿ ಕಾಯುವಂತ ಮಾತನ್ನು ನೋಡಿ 13 ವರ್ಷದ ಬಾಲಕಿಯನ್ನ ಕರ್ಕೊಂಡು ಬಂದು ಅವಳಲ್ಲಿರ್ತಕ್ಕಂತಹ ದೈವಿ ಕಳೆಯನ್ನು ತಿಳ್ಕೊಂಡು ಮಲ್ಲಾರ ಹೋಳ್ಕರ್ ಅವರು ಖಂಡೇರಾಯ ಹೋಳ್ಕರ್ ಅವರಿಗೆ ಮಡದಿಯನ್ನಾಗಿ ತಗೋತಾರ. ಮಗನಿಗೆ ಅಹಿಲ್ಯಾದೇವಿಯನ್ನ ಮದುವೆ ಮಾಡ್ತಾರ. ಕೇವಲ ಕೆಲವೇ ವರ್ಷಗಳಲ್ಲಿ ಮದುವೆ ಮಾಡಿ ಕೆಲವೇ ವರ್ಷದಲ್ಲಿ ಮಲ್ಲಾರ ಹೋಳ್ಕರ್ ನಿಧನನಾಗ್ತಾರ. ಖಂಡೇರಾಯ ಹೋಳ್ಕರ್ ಅಹಿಲ್ಯಾದೇವಿ ಹೋಳ್ಕರ್ ಅವರು ಉತ್ತಮವಾಗಿರ್ತಕ್ಕಂಥ ಜೀವನ ಮಾಡ್ಲಿಕ್ಕತ್ತಿರ್ತಾರ. ಆಕಾಶದಲ್ಲಿ ಮತ್ತೊಂದು ಸಿಡಿಲು ಬಡದಂಗ ಕೆಲವೊಂದಿಷ್ಟು ಮಕ್ಕಳು ಹುಟ್ಟಿರ್ತಾವ, 2 ಜನ ಮಕ್ಕಳು ಹುಟ್ಟಿರ್ತಾವು. ಕೆಲವೇ ವರ್ಷಕ್ಕೆ ಖಂಡೇರಾಯ ಹೋಳ್ಕರ್ ಕೂಡ ವಿಧಿವಶನಾಗಿ ಬಿಡ್ತಾನ. ಮಾವ ಸತ್ತ, ಗಂಡ ಸತ್ತ, ಎಂತ ದುರ್ದೈವ ಅಂತ ಕೇಳಿದ್ರ ಮಕ್ಕಳು ಕೂಡ ತೀರ್ಕೊಂಡು ಬಿಡ್ತಾವ. ಆದ್ರ ಅವಾಗಿನ ಕಾಲದೊಳಗ ಸತಿ ಸಹಗಮನ ಪದ್ಧತಿ ಇತ್ತು. ಗಂಡ ತೀರ್ಕೊಂಡ ಅಂತಂದ್ರ ಆ ಹೆಣ್ಣು ಮಗಳು ಕೂಡ ಅದೇ ಚಿಂತೆ ಒಳಗ ಹಾಕಿ ಕೊಲ್ಲುವಂತದೊಂದು ಸಂದರ್ಭ ಇತ್ತು. ಆ ಸಾಮ್ರಾಜ್ಯದ ಎಲ್ಲ ಜನರು ಕೂಡ ಆ ತಾಯಿಗೆ ಹೋಗಿ ಕೇಳ್ಕೊತಾರಂತ, ತಾಯಿ ಮಲ್ಲಾರ ಹೋಳ್ಕರ್ ತೀರ್ಕೊಂಡ್ರು, ನಮ್ಗೆ ಭಯ ಆಗ್ಲಿಲ್ಲ. ಖಂಡೇರಾಯ ಹೋಳ್ಕರ್ ತೀರ್ಕೊಂಡ್ರು, ನಮಗ ಭಯ ಆಗ್ಲಿಲ್ಲ. ತಾಯಿ ನೀ ಚಿತೆ ಒಳಗೆ ಸತ್ಯ ಅಂತಂದ್ರ ನಮ್ಮನ್ನ ಕಾಯುವಂತವ್ರು ಯಾರು ಇಲ್ಲ. ಆ ತಾಯಿ ಆ ಚಿತೆ ಒಳಗೆ ಬಿದ್ದು ನೀನು ಸಾಯಿಬೇಡ ಅಂತೇಳಿ ಎಲ್ಲ ಆ ಜನರು ಹೋಗಿ ತಾಯಿ ಕಾಲು ಹಿಡಿತಾರ. ಅವಾಗ ಆ ತಾಯಿ ರಾಜ್ಯ ಮಾತ ಒಂದು ಶಪಥವನ್ನ ಮಾಡ್ತಾಳಂತ. ಈ ಬದುಕು ಹೆಂಗ ಕಾಣ್ತಿರ್ತಾರ ರಾಜ್ಯ ಮಾಡ್ತಾವ್ರ ವಜ್ರದ ಸಿಂಹಾಸನ ಮ್ಯಾಗ ಕುಂತ ರಾಜ್ಯ ಮಾಡ್ತಿರ್ತಾರ. ಎಲ್ಲ ರಾಜ್ಯ ಮಾಡ್ತಿರೋದವ್ರು ತಾಯಿ ಎಂತ ತ್ಯಾಗ ಮಾಡ್ತಾಳಂತಂದ್ರ, ನಾನು ಅಧಿಕಾರದ ಅವಧಿ ಒಳಗಿರುವಾಗ ನನ್ನ ಜೀವನ ಇರುವ ತನಕ ಆ ವಜ್ರ ಬಂಗಾರದ ಸಿಂಹಸ್ಥಾನ ನನಗೆ ಬೇಕಾಗಿಲ್ಲ. ಆ ಎಲ್ಲರೂ ತೊಟ್ಕೊಳ್ಳೋ ಅಂತ ವಜ್ರಮಯವಾಗಿ ಅವರಿಗೆ ಸಲ್ತದ. ಈ ಇತಿಹಾಸದೊಳಗೆ ಅಹಿಲ್ಯಾದೇವಿಯ ಆಡಳಿತವನ್ನ ಭಂಗ
ಬಂಗಾರದ ಅಕ್ಷರಗಳಲ್ಲಿ ಬರೆದಿಡ್ತಾರ. ಅಂತ ರಾಜ್ಯಭಾರ ಮಾಡಿರ್ತಕ್ಕಂಥ ಏಕೈಕ ಮಹಿಳೆ ಅದು ಅಹಿಲ್ಯಾದೇವಿ ಹೋಳ್ಕರ್ ಅವರು. ಅಂತ ಮಹಿಳೆಯ ಆದರ್ಶಗಳನ್ನ ಇವತ್ತಿನ ಹೆಣ್ಣು ಮಕ್ಕಳಿಗೆ ನಾವೆಲ್ಲರೂ ಕೂಡ ಕೊಡಬೇಕಾಗ್ಯದ. ನೀವ್ ಹೆಂಗ ಮಾಡಿಬಿಡ್ತೀರಿ, ಮಕ್ಳು ಇನ್ನೂ ಸಣ್ಣ ಇರ್ತಾವ, ಇನ್ನೂ ಸಾಲಿ ಕಲ್ತಿರ್ತಾವು, ಸಾಲಿ ಬಿಡಿಸಿ ಮದುವೆ ಮಾಡಿಸಿ ಕಳಿಸಿ ಬಿಡ್ತೀರಿ. ದಯಮಾಡಿ ಹೆಣ್ಣು ಮಕ್ಕಳಿಗೆ ಮೊದಲು ಶಿಕ್ಷಣವನ್ನು ಕೊಡ್ರಿ, ಹೆಣ್ಣು ಮಕ್ಕಳಿಗೆ ಮೊದಲು ಶಿಕ್ಷಣವನ್ನು ಕೊಡ್ರಿ. ಅಗಳ ಹೇಳಿದ್ರು, ಹೆಣ್ಣು ಮಕ್ಕಳಿಗೆ ನೀವು ಏನಾರ ಶಿಕ್ಷಣ ಕೊಟ್ಟಿದ್ದೇ ಕರೆ ಆಗಿತ್ತಂದ್ರ ಹೆಣ್ಣು ಮಗಳು ಎಂದಿಗೂ ಕೂಡ ಕೆಡಂಗಿಲ್ಲ. ಹೆಣ್ಣು ಮಗಳಿಗೆ ನೀವು ಹೆಂಗ ಶಿಕ್ಷಣ ಕೊಡ್ತೀರಿ, ಹೆಂಗ ಸಂಸ್ಕಾರ ಕೊಡ್ತೀರಿ, ನಿಮ್ಮ ಊರು ಕೂಡ ಬೆಳಗ್ತದ, ನಿಮ್ಮ ತಾಲೂಕು ಬೆಳಗ್ತದ, ನಿಮ್ಮ ಜಿಲ್ಲೆ ಬೆಳಗ್ತದ, ಇಡೀ ಭಾರತ ದೇಶ ಬೆಳಗಬೇಕಾಗಿತ್ತಂದ್ರ ಹೆಣ್ಣು ಮಕ್ಕಳಿಗೆ ಉತ್ತಮವಾಗಿರತಕ್ಕಂಥ ಶಿಕ್ಷಣವನ್ನ ನಾವೆಲ್ಲರೂ ಕೊಡಬೇಕು ಅನ್ನೋಂಥದನ್ನ ಈ ಸಂದರ್ಭದಲ್ಲಿ ಕಿವಿ ಮಾತನ್ನ ಹೇಳಿ ಬಹಳ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ. ಸಮಯ ಬಹಳ ತಗೊಂಡೆ ಅನ್ನಿಸ್ತದ. ದಯಮಾಡಿ ಇಂಥ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ 11 ಗಂಟೆಗೆ ಆರಂಭ ಆಗಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಎಷ್ಟೋ ಸಮಯ ಆಗಿದ್ರು ಕೂಡ ಎಲ್ಲ ತಾಯಂದಿರು, ಎಲ್ಲ ಯುವಕ ಮಿತ್ರರು ಎಲ್ಲರೂ ಕೂಡ ಸೇರಿದ್ದೀರಿ. ಎಲ್ಲರೊಳಗೂ ಕೂಡ ಒಂದು ಗಟ್ಟಿತನ ಅದ. ಎಲ್ಲರೂ ಕೂಡ ನಿಮ್ಮ ಊರಿಗೆ ಏನು ತೊಂದರೆಗಳಾಗ್ತಾವ, ನಿಮ್ಮ ಊರಿಗೆ ಏನು ಸೌಲಭ್ಯಗಳು ಬೇಕಾಗಿರ್ತಾವ, ಅದು ಎಲ್ಲರಿಗೂ ಗಟ್ಟಿ ಧ್ವನಿಯಾಗಿ ನೀವೆಲ್ಲರೂ ಕೂಡ ನಿನ್ರಿ. ನಿಮಗೆ ಬಂದಿರತಕ್ಕಂಥ ಕಂಟಕವನ್ನ ಬಯಲು ಮಾಡುವಂತ ಶಕ್ತಿ ನಿಮ್ಮೂರ ಬೀರಪ್ಪ ನಿಮಗೆ ಕೊಳ್ಳಿ. ಕಾಲ ಕಾಲಕ್ಕೆ ಮಳಿ ಬೆಳೆಯಾಗಿ ಆ ರೈತಾಪಿ ವರ್ಗದ ಜನರ ಬದುಕು ಬಂಗಾರ ಆಗುವಂಗ ಭಗವಂತ ಆಶೀರ್ವಾದ ಮಾಡ್ಲಿ. ಗಡಿಯನ್ನ ಕಾಯುವಂತ ಸೈನಿಕರಿಗೆ ನಾವೆಲ್ಲರೂ ಕೂಡ ಗೌರವ ಕೊಡುವಂತ ಕೆಲಸವನ್ನ ಆಗ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭ ಸ್ಮರಣೆಯನ್ನ ಮಾಡಿ ನಮ್ಮನ್ನ ಕರೆಸಿ ಗೌರವಿಸಿ ಸತ್ಕರಿಸಿ. ಯಾಕಂದ್ರೆ ನಮ್ಮ ಕಾಳಿಗೆ ಅಧ್ಯಕ್ಷರು ನಮಗ್ ಬಹಳ ಆತ್ಮೀಯರಾಗಿರತಕ್ಕಂಥವ್ರು. ಯಾವ್ದೋ ಕಾರ್ಯಕ್ರಮ ಆಗ್ಬೇಕಾಗಿತ್ತಂದ್ರೆ ಅಪ್ಪವ್ರು ನೀವು ಭಾಗಕ್ಕೆ ಬರ್ರಿ, ಸಂಘಟನೆ ಮಾಡ್ರಿ, ಜನರಿಗೆ ಉಪದೇಶವನ್ನ ಮಾಡ್ರಿ ಅಂತ ದಿನನಿತ್ಯವೂ ಕೂಡ ಹೇಳ್ತಿರ್ತಾರ. ಸಾಧ್ಯ ಆದಷ್ಟು ನಾನು ಕೂಡ ಬರ್ತೀನಿ. ನಿಮಗೆ ಏನು ನನ್ನಿಂದ ಸಾಧ್ಯ ಆಗಂತ ಉಪದೇಶ ಕೊಡಕ್ ಆಗ್ತದಲ್ಲ, ನೀವು ಎಲ್ಲಿಗೆ ಕರೀರಿ, ಯಾವುದೋ ಹೊತ್ನಾಗ ಕರೀರಿ, ನಾನು ನಿಮ್ಮ ಸೇವೆಗೆ ಸಿದ್ಧನದೀನಿ ಅನ್ನುವಂಥದನ್ನ ಈ ಸಂದರ್ಭ ಸ್ಮರಣೆಯನ್ನ ಮಾಡಿ ಸರ್ವರಿಗೂ ಕೂಡ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು.